स्वागत है आपका बी न्यूज नेशन में। मैं हूं आबिद हुसैन शेख। डॉक्टर एम चिदानंद मूर्ति के खिलाफ दलित संगठनों का आक्रोश। आज बीजापुर के गांधी चौक में कल एक प्राइवेट मीडिया चैनल में डिबेट के दौरान दलित और दलित संगठनों के खिलाफ गैर संवैधानिक शब्दों का इस्तेमाल करके दलित समुदाय को ठेस पहुंचाने का काम किया है। इसमें संगठन के मुखिया बात करते हुए बसवन्ना, गांधी, बुद्ध, अन्य कई महान व्यक्तियों के नाम पर देश में नफरत फैलाकर समाज को बांटने वाले इस साहित्यकार एम चिदानंद मूर्ति पर कार्रवाई करने की मांग करते हुए आक्रोश व्यक्त किया। ಬಂಧುಗಳೇ, ಈ ವಿಷಯವಾಗಿ ಜಾತಿವಾದಿ ದೇಶದ್ರೋಹಿ ಚಿದಾನಂದ ಮೂರ್ತಿಯವರು ಇವತ್ತು ಅವರ ಹಿನ್ನೆಲೆ ನೋಡಿದಾಗ ಸಮಸ್ತ ನಾಡಿನಲ್ಲಿ ಅಹಿತಕರ ಘಟನೆಗೆ ಸಮಾಜ ಒಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಬಂದಿರುವುದು ಅವರ ಹಿನ್ನೆಲೆ ಇದೆ। ಈ ಒಂದು ನಿಟ್ಟಿನಲ್ಲಿ ಇವತ್ತು ನಿನ್ನೆ TV9 ಸುದ್ದಿವಾಹಿನಿಯಲ್ಲಿ ನಮ್ಮ SC ST ಎಲ್ಲ ಸಮಸ್ತ ಜನಾಂಗಕ್ಕೆ ನೋವನ್ನುಂಟು ಮಾಡಿದಂಥ ವಿಷಯ ಏನೆಂದರೆ, ಯಾವ ಸಂವಿಧಾನ ಬಾಹಿರವಾದಂಥ ಪದ ಇದೆ ಆ ಪದವನ್ನು ಬಳಸಿ ಏನಂದರೆ ಕೊಲೆಯ ಸಾಮಾನ್ಯ ವ್ಯಕ್ತಿ ಅಂತ ಒಂದು ವಿಚಾರದಲ್ಲಿ ಹೇಳಿ ಇವತ್ತು ನಮ್ಮ ಜಾತಿಯ ನಿಂದನೆಗೆ ಅವನು ಕಾರಣೀಭೂತನಾಗಿದ್ದಾನೆ। ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರನ್ನು ಜಾತಿ ನಿಂದನೆ ಪ್ರಕರಣದಲ್ಲಿ ಕೇಸ್ ದಾಖಲು ಮಾಡಿ ಅವರಿಗೆ ಅರೆಸ್ಟ್ ಮಾಡಿ ಗಡೀಪಾರು ಮಾಡಬೇಕಂತ ಕೇಳ್ಕೊಳ್ತಾ, ನಿಮ್ಮ ಬಾಯಿಯಲ್ಲಿ ನೀವು ವಿಚಾರವಾದಿಗಳಂತ ಹೇಳಿದ್ರೆ ನೀವು ಮಾತಾಡುವಾಗ ನಿಮ್ಮ ಅರಿವಿದೆಯಾ? ಏನು ಮಾತಾಡಬೇಕಾಗಿದ್ದು? ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಮಾತಾಡಿದ್ರೆ ನಿಮ್ಗೆ ಏನಾಗ್ತಾ ಇತ್ತು? ಒಬ್ಬ ಸಾಮಾನ್ಯ ಹೊಲಿಯ ಅಂತ ಮಾತಾಡ್ತಾ ಇದ್ದೀರಿ, ನಿಮಗೆ ನಾಚಿಕೆ ಬರೋಲ್ಲ? ಈ ರಾಜ್ಯಕ್ಕೆ ನೀವು ಒಬ್ಬ ಸಂಶೋಧಕ, ಅವತ್ತು ವಿದ್ವಾಂಸ ಅಂತ ಹೇಳಿಕೆ ನಮಗೆ ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತಾಗಿದೆ। ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಡೀತಾ ಇದೆ, ವೀರಶೈವ ಲಿಂಗಾಯತ ಎಂಬ ಧರ್ಮಕ್ಕೆ ಅನುಗುಣವಾಗಿ ನೀವೇನಾದರೂ ಮಾಡ್ಕೊಳ್ಳಿ, ಇವರ ವಿಚಾರಗಳಲ್ಲಿ ನೀವು ತಾರತಮ್ಯ ನೀತಿಯನ್ನು ಅನುಸರಿಸಿ ಅವರ ಇವರ ಹಿನ್ನೆಲೆಯನ್ನು ನೀವು ಸಂಶೋಧಕರಂತೇಳಿ ಡೋಂಗಿಚಾರವಾಗಿ ಏನಾದರೂ ಕ್ರಿಯೇಟ್ ಮಾಡಿ ನೀವು ಮಾತಾಡೋದು ಇದ್ದರೆ ದಯವಿಟ್ಟು ನಿಲ್ಲಿಸಿ। ಇನ್ನು ಮುಂದೆ ನೀವು ಮಾತಾಡಿದಂಥ ಪದಕ್ಕೆ ಉತ್ತರವಾಗಿ ನಾವು ರಾಜ್ಯಾದ್ಯಂತ ಚಳವಳಿ ಮಾಡ್ತಾ ಇದ್ದೇವೆ। ಸಿದ್ದರಾಮಯ್ಯ ಸಾಹೇಬರು ತಕ್ಷಣ ಇಂಥ ಕಿಡಿಗೇಡಿಗಳನ್ನು ಬಂಧಿಸಿ ರಾಜ್ಯದಿಂದ ಹೊರಗೆ ಹಾಕಬೇಕಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೇನೆ। और खबरों के लिए देखते रहिए बी न्यूज नेशन।